ನಮಸ್ಕಾರ ಎಲ್ಲರಿಗೂ ಕೂಡ. ಡಯಟ್ ಇಲ್ನ ಫ್ಯಾಬ್ ತರಬೇತಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ನಾನು ಲಕ್ಷ್ಮೀಕಾಂತ್ ಮಮದಾಪುರ್. 5 ದಿನಗಳ ತರಬೇತಿ ಕಾರ್ಯಾಗಾರ ಬಾಗಲಕೋಟೆಯ ಅಗಸ್ತ್ಯ ವಿಜ್ಞಾನ ಕೋರ್ ಕೇಂದ್ರದಲ್ಲಿ ನಡೆಯಿತು. ಈ ತರಬೇತಿ ಕಾರ್ಯಾಗಾರದ ಕುರಿತು ಮಾನ್ಯ ಪ್ರಾಂಶುಪಾಲರು ಡಯಟ್ ಇಲ್ಕಲ್ ಆದಂಥ ಸನ್ಮಾನ್ಯ ಶ್ರೀ BK ನಂದನೂರ್ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಅದನ್ನು ಕೇಳ್ಕೊಂಡು ಬರೋಣ. ಹಾಗೆಯೇ ವಿವಿಧ ಕೇಂದ್ರಗಳಿಂದ ಅಂದರೆ ಬಾಗಲಕೋಟೆ, ಹುನಗುಂದ, ಜಮಖಂಡಿ, ಮುಧೋಳ್, ಬೀಳಗಿ, ಬಾದಾಮಿಯ ಕೇಂದ್ರಗಳಿಂದ ನಮ್ಮ ವರದಿಗಾರರು ವರದಿಯನ್ನು ಮಂಡಿಸಲಿದ್ದಾರೆ. ಆ ವರದಿಯಲ್ಲಿ ಶಿಬಿರಾರ್ಥಿಗಳು ಈ ತರಬೇತಿಯನ್ನು ಕುರಿತು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ನೇರವಾಗಿ ಈಗ ತರಬೇತಿ ಕೇಂದ್ರಕ್ಕೆ ಹೋಗೋಣ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗಾಗಿ 3 ದಿನಗಳ ಸಚೇತನ ತರಬೇತಿ, ಆಮೇಲೆ 1 ದಿನದ್ದು ಫೋಕ್ಸೋ ಕಾಯ್ದೆ, ಆಮೇಲೆ ಇನ್ನೊಂದು ದಿನ NCPCR ಈ ನಿಯಮಗಳ ಬಗ್ಗೆ ಶಿಕ್ಷಕರಿಗೆ 5 ದಿನಗಳ ತರಬೇತಿ ಬಾಗಲಕೋಟೆ ಜಿಲ್ಲೆಯ ವಿಜ್ಞಾನ ಕೇಂದ್ರದಲ್ಲಿ ನಡೆಸಲಾಗಿದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇಲ್ಕಲ್ದಲ್ಲಿರುವಂಥ ಡಯಟ್ನ ಅಡಿಯೊಳಗೆ ಶಿಕ್ಷಕರಿಗಾಗಿ ಪ್ಯಾಬ್ ತರಬೇತಿಯನ್ನು ತಾವು ಕೈಗೊಂಡಿದ್ರಿ. ಆ ತರಬೇತಿ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಿ ಸರ್. ನಮಸ್ತೆ. ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬಾಗಲಕೋಟೆ ಇಲ್ಕಲ್ದಲ್ಲಿ ನಮ್ಮ ತರಬೇತಿ ಸಂಸ್ಥೆ ವತಿಯಿಂದ ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಹಾಗೂ ರಾಜ್ಯ ಶಿಕ್ಷಣ ಸಂಸ್ಥೆ ತರಬೇತಿ ಸಂಸ್ಥೆ ಬೆಂಗಳೂರು ವತಿಯಿಂದ 5 ದಿನಗಳ ತರಬೇತಿ ಶಿಕ್ಷಕರಿಗಾಗಿ 5 ದಿನಗಳ ತರಬೇತಿ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮತ್ತು ಕಲಿಕೆಯ ಒಂದು ಅತ್ಯುನ್ನತ ಸ್ಥಾನಕ್ಕೆ ಬರಲಿ ಎನ್ನುವಂಥ ಉದ್ದೇಶದಿಂದ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ನಮ್ಮ ಡೈಟಿಂದ ಪೋಸ್ಕೋ ಆಗಿರ್ಬೋದು, ಶಿಕ್ಷಕರಿಗೆ NCPR ಆಗಿರ್ಬೋದು ಮತ್ತು ಕಲಿಕಾಫಲ ಆಧಾರಿತ ಸಚೇತನ ಅನ್ನುವಂಥ ತರಬೇತಿಯನ್ನು ನಾವು ಶಿಕ್ಷಕರಿಗೆ ನಮ್ಮ ಜಿಲ್ಲಾದ್ಯಂತ ನಮ್ಮ ಪ್ರಾಂಶುಪಾಲರು ಮತ್ತು ಉಪನಿರ್ದೇಶಕರು BK ನಂದನೂರ್ ಸಾಹೇಬರ ನೇತೃತ್ವದಲ್ಲಿ ತರಬೇತಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೇವೆ. ಶಿಕ್ಷಕರು ಈ ತರಬೇತಿಯಿಂದ ಭಾಳ ಅತ್ಯುತ್ತಮವಾಗಿ ಕಲಿಕಾ ಗುಣಮಟ್ಟವನ್ನು ವರ್ಗ ಕೋಣೆಯಲ್ಲಿ ಹೆಚ್ಚಿಸಬೇಕು ಅನ್ನುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿ ತರಬೇತಿಯನ್ನು ಯಶಸ್ವಿಗೊಳಿಸ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಸುರೇಶ್ ದುರ್ಮಣಿ ಅಂತ, ಸರ್ಕಾರಿ ಪ್ರೌಢಶಾಲೆ ಲೈದಗುಂದಿ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸರ್ ಈ ತರಬೇತಿಯಲ್ಲಿ ತಾವು ಏನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ? ಸರ್ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಓಕೆ ಸರ್, ಭಾಳ ಸಂತೋಷ. ಓಕೆ ಸರ್. ಹಾಗಾದರೆ ಈ ತರಬೇತಿಯಲ್ಲಿ ತಾವು ಯಾವ ವಿಷಯಗಳನ್ನ ಮಂಡನೆ ಮಾಡಿದ್ರಿ? 5 ದಿನಗಳ ಕಾಲದ ತರಬೇತಿ ಅಂತ ಹೇಳ್ತಾರೆ. ಈ ತರಬೇತಿಯಲ್ಲಿ ಯಾವ್ಯಾವ ವಿಷಯಗಳು ಚರ್ಚೆ ಆದವು ಸರ್? ಸರ್ ಇದು PIB ಅನುಮೋದಿತವಾಗಿರ್ತಕ್ಕಂತಹ ಒಂದು ತರಬೇತಿಯಾಗಿತ್ತು. ಇಲ್ಲಿ ವಿಶೇಷವಾಗಿ ಕಲಿಕಾಫಲ ಆಧಾರಿತ ತರಗತಿ ಪ್ರಕ್ರಿಯೆಗಳು ಅಂತಕ್ಕಂತಹ ಒಂದು ವಿಷಯದ ಅಡಿಯೊಳಗೆ ಒಂದು 5 ವಿಷಯಗಳನ್ನು ಪ್ರಧಾನವಾಗಿ ನಾವಿಲ್ಲಿ ಎಲ್ಲ ಶಿಬಿರಾರ್ಥಿಗಳೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ CSAS ಅಂತಕ್ಕಂತಹ ಪರೀಕ್ಷೆ, ರಾಜ್ಯ ಸಾಧನಾ ಸಮೀಕ್ಷೆ ಅಂತ ಕರಿತೇವೆ. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಆ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಏನದ, ಅಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳ ಬಗ್ಗೆ ಗೊಂದಲಗಳಿರ್ತಾವೆ. ಹೀಗಾಗಿ ಅಲ್ಲಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಕೆ ಅಂತಕ್ಕಂತಹ ಒಂದು ವಿಷಯವನ್ನು ಹಾಕ್ಕೊಂಡಿದ್ವಿ. ಎರಡನೇ ವಿಶೇಷವಾಗಿ ನಮ್ಮ ದೇಶದ ಬಹುಮುಖ್ಯವಾಗಿರ್ತಕ್ಕಂತಹ ಆಶಯ FLN ಅಂತ ಕರಿತೇವೆ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3ನೇ ತರಗತಿಯಿಂದ ಮಗು ಸಾಧಿಸಬೇಕಾಗಿರ್ತಕ್ಕಂತಹ ಕಲಿಕಾ ಫಲಗಳನ್ನು ಆಧರಿಸಿ ಉತ್ತಮವಾಗಿರ್ತಕ್ಕಂತಹ ಒಂದು ಕಲಿಕೆಯನ್ನು ಕಲಿಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ಈ ವರ್ಷ ಕಲಿಕಾ ಬಲವರ್ಧನ ವರ್ಷ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳಲ್ಲಿ ಮೂಲಭೂತ ಪರಿಕಲ್ಪನೆಗಳು ಇಲ್ಲದೇ ಇದ್ದಾಗ ಕಲಿಕೆ ಅಂತಕ್ಕಂಥ ಸಾಧ್ಯವಾಗಂಗಿಲ್ಲ. ಆ ದಿಸೆಯಲ್ಲಿ FLN ಅಂದರೆ ಏನು, ಅದು ಎಷ್ಟು ವ್ಯಾಪ್ತಿಯನ್ನು ಹೊಂದಿದೆ, ಶಿಕ್ಷಕರಾಗಿರ್ತಕ್ಕಂಥವರು ತರಗತಿಗಳಲ್ಲಿ ಯಾವೆಲ್ಲ ಕೆಲಸಗಳನ್ನು ನಿರ್ವಹಿಸಬೇಕು, ಹೇಗೆ ನಿರ್ವಹಿಸಬೇಕು, ಕ್ರಿಯಾ ಯೋಜನೆಯನ್ನು ಹೇಗೆ ತಯಾರಿಸಬೇಕು ಅಂತಕ್ಕಂಥ ವಿಷಯಗಳನ್ನು ಕೂಡ ಈ 2ನೇ ದಿವಸದ ಅವಧಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಅದೇ ರೀತಿಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಸಾಧನಾ ಸಮೀಕ್ಷೆ ಅಂತ ಹೇಳ್ತೇವೆ, NAS ಅಂತ ಕರಿತೇವೆ. ಈ ವರ್ಷ ಪ್ರಸ್ತುತ ಅದನ್ನು ಫರಕ್ ಅಂತಕ್ಕಂತಹ ಹೆಸರನ್ನು ಮಾಡಿರ್ತಕ್ಕಂಥದ್ದು. ಅದು ನಿನ್ನೆ ದಿವಸ 4ನೇ ತಾರೀಕು ಇಡೀ ರಾಷ್ಟ್ರದಾದ್ಯಂತ ಆಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೇವೆ. ಅಲ್ಲೂ ಕೂಡ ಆ NAS ಪ್ರಶ್ನೆ ಪತ್ರಿಕೆ ವಿನ್ಯಾಸ, ಅಲ್ಲಿ ಬಳಕೆ ಆಗಿರ್ತಕ್ಕಂತಹ ಕಲಿಕಾ ಫಲಗಳು, ಪ್ರಶ್ನೆ ಪತ್ರಿಕೆ ಯಾವ ಮಟ್ಟದ್ದಿರ್ತದೆ, ಶಿಕ್ಷಕರಾಗಿರ್ತಕ್ಕಂಥವ್ರು ಮಕ್ಕಳಿಗೆ ಹೇಗೆಲ್ಲ ತಯಾರಿ ಮಾಡಬೇಕು ಅಂತಕ್ಕಂತಹ ವಿಷಯಗಳನ್ನ ಕೂಡ ನಾವು 3ನೇ ದಿವಸ ಚರ್ಚೆ ಮಾಡಿದ್ದೇವೆ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಕಾಶ್ ಸತ್ನಿ ಅಂತ. ನಾನಿಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ತಮ್ಮದಡ್ಡಿಯಿಂದ ಇಲ್ಲಿ ನಾನು ಒಬ್ಬ RP ಆಗಿ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ದೇನೆ. ಆ್ಯಸ್ ಫಾರ್ ದ ಎಕ್ಸ್ಪೀರಿಯನ್ಸ್ ಆಫ್ ದಿಸ್ ಟ್ರೈನಿಂಗ್, ಬೀಯಿಂಗ್ ಅ ಟ್ರೈನರ್, ಐ ವುಡ್ ಲೈಕ್ ಟು ಥ್ಯಾಂಕ್ the nodal officers first, because they have organized a very
systematized materials and very important subjects which are important for the class teacher in the classroom, as well as a part of the society, how a teacher should behave not only in the classroom but also in the house and in the society. And the another part, I'm very thankful for all the participants in the training, because they have actively participated and they fulfilled all the motives and intentions of the training that were listed by the respected officers. So totally this training would bring a lot of good things to the society, to the classroom and to the respective homes of the society. Thanking one and all and my viewers. Thank you. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ. ತಮ್ಮ ಹೆಸರು? ಸರ್ ನನ್ನ ಹೆಸರು ಡಿ ಬಿ ನದಾಫ್ ಅಂತೇಳಿ ಸರ್ಕಾರಿ ಪ್ರೌಢಶಾಲೆ ಕೂಡಲ ಸಂಗಮದಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕ ಸೇವೆ ಸಲ್ಲಿಸ್ತಿದ್ದೇನೆ. ಓಕೆ, ಈ ಒಂದು ತರಬೇತಿ 5 ದಿನದ ತರಬೇತಿ ಅಂತ ಕೇಳ್ಪಟ್ವಿ. ಸೊ ಈ ತರಬೇತಿಯ ಬಗ್ಗೆ ತಾವು ಮಾಹಿತಿಯನ್ನು ನೀಡೋದಾದ್ರೆ ಏನು ಹೇಳ್ಬೋದು ಸರ್? ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇಳಕಲ್ ಅಡಿಯಲ್ಲಿ ನಡೆಯುವಂತಹ ಹುಣಗುಂದ ಮತ್ತು ಬಾಗಲಕೋಟೆ ತಾಲೂಕಿನ ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯವನ್ನು ಬೋಧನೆ ಮಾಡ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರಿಗೆ 5 ದಿನದ ತರಬೇತಿ ಇಂದು ಬಾಗಲಕೋಟೆಯಲ್ಲಿ ಆರಂಭವಾಗಿದೆ. ನಾನು ಸಮಾಜ ವಿಜ್ಞಾನ ಶಿಕ್ಷಕರ ಸಂಪನ್ಮೂಲ ಶಿಕ್ಷಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಈ ಒಂದು ತರಬೇತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಭವಗಳನ್ನು ನನ್ನ ಇಲಾಖೆ ವತಿಯಿಂದಲೂ ಸಹಿತ ನಾನು ಪಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೇ ಇಲ್ಲಿರ್ತಕ್ಕಂಥ ಶಿಬಿರಾರ್ಥಿಗಳು ಏನಿದಾರಲ್ಲ ಅಲ್ಲಿಂದ ಪಡ್ಕೊಂಡಿದ್ದೀನಿ. ಯಾಕಂತಂದರೆ ತರಬೇತಿಗಳು ಪ್ರತಿಯೊಬ್ಬ ಶಿಕ್ಷಕರಿಗೆ ಬಹಳ ಅತಿ ಅವಶ್ಯಕವಾಗಿರುವಂಥ ತರಬೇತಿಗಳು. ಮತ್ತು ಆಮೇಲೆ ನಾವು ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಸುಮ್ಮನೆ ನಾವು ತರಬೇತಿ ವಿಷಯಗಳನ್ನು ಹೇಳುವುದಂತಲ್ಲ, ಇಲಾಖೆ ಏನು ನಿಗದಿಪಡಿಸ್ಕೊಂಡ ಗುರಿಗಳನ್ನು ಉದ್ದೇಶಗಳನ್ನು ಇವತ್ತು ಶಾಲೆ ಹಂತಕ್ಕೆ ಮುಟ್ಟಿಸ್ಬೇಕಾಗಿರೋ ಜವಾಬ್ದಾರಿ ನಮ್ಮದು ಇದೆ. ಇಲಾಖೆ ಆಸೆನೂ ಅದೇ ಇದೆ. ಹಾಗಾಗಿ ನಾನು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಇಲಾಖೆಗೆ ಇವತ್ತು ಸರ್ಕಾರ ನಿಗದಿಪಡಿಸಿದೆ. ಪೋಕ್ಸೋ ಕಾಯ್ದೆ ಅಂತಕ್ಕಂಥ ಹೊಸ ಕಾರ್ಯಕ್ರಮವನ್ನು ಇವತ್ತು ಪಠ್ಯಪುಸ್ತಕ ಸೇರ್ಪಡೆ ಆದರೂ ಸಹಿತ ಇವತ್ತೇನಾಗಿದೆ ಅಂತಂದರೆ ನಮ್ಮ ಶಿಕ್ಷಕರಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ. NCPCR ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಇವತ್ತು ಕೊಟ್ಟಿದ್ದೀವಿ. ನನ್ನ ಪ್ರಕಾರ ಏನು ಅಂತಂದರೆ ಇಂದಿನ ತರಬೇತಿ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳು ಈ ವಿಷಯವನ್ನು ಎಲ್ಲರೂ ತಮ್ಮ ವರ್ಗಕೋನಿಗೆ ಮುಟ್ಟಿಸಿದ್ರಪ್ಪ ಅಂತಂದರೆ ಅದು ಮತ್ತಷ್ಟು ಏನಾಗುತ್ತೆ ಅಂತಂದರೆ ಅದು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದನ್ನು ಸಹಿತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. Namaste sir, I am Balaya Kardi from Government High School Sirguppe. So I am here to present 5 days training reflections. So this training was particularly on learning outcomes. This was highly valuable and enriching experience, aims to enhance our teaching methodologies. So this training has provided a deep insight that reliably that aligning the lesson plans with specific learning outcomes. All the sessions were in this training were well structured, interactive, and they offered strategic practices that can be directly implemented in the classroom. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಮಂಜುನಾಥ್ ಆಯ್ ಅವರಿಗೆ ಅಂತೇಳಿ, ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಶೆಲ್ಲಿಕೇರಿ, ತಾಲೂಕು ಜಿಲ್ಲೆ ಬಾಗಲಕೋಟೆ. ಓಕೆ ಸರ್. ಸರ್ ಇದು ಈಗ ತಾವು 5 ದಿನದ PAB ಆಧಾರಿತ ತರಬೇತಿಗೆ ಬಂದಿದ್ರಿ. ಈ ತರಬೇತಿಯಲ್ಲಿ ತಮಗೆ ಯಾವ ರೀತಿಯಾಗಿ ಉಪಯುಕ್ತ ಆಯಿತು ಅಂತೇಳಿ ಹೇಳ್ಬೋದು ಸರ್? ವಿಶೇಷವಾಗಿ PAB ಅಡಿಯಲ್ಲಿ ನಡೆದಿರ್ತಕ್ಕಂಥ ಈ 5 ದಿನಗಳ ತರಬೇತಿಯಲ್ಲಿ ಮೊದಲನೇ ದಿನ ಕಲಿಕಾ ಫಲ ಆಧಾರಿತವಾಗಿ ಏನು ತರಬೇತಿ ನೀಡಿದ್ರು ಭಾಳ ಚೆನ್ನಾಗಿತ್ತು. ಮೌಲ್ಯಮಾಪನ ಯಾವ ರೀತಿ ಮಾಡಬೇಕು, ಆಮೇಲೆ ವಿನೂತನ ಪದ್ಧತಿಗಳನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದರು. ಜೊತೆಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಭಾಳ ಚೆನ್ನಾಗಿ ಮತ್ತು ಅದರಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳನ್ನು ಹೇಳಿಕೊಟ್ರು. NCPCR ಬಗ್ಗೆ ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ನೀಡತಕ್ಕಂಥ ದೈಹಿಕ ಶಿಕ್ಷೆ ಬಗ್ಗೆ ಜಾಗೃತಿ ಮೂಡಿಸಿದರು. ಬದಲಾವಣೆಯ ಜಗದ ನಿಯಮ, ನಾವು ಬದಲಾಗಿರ್ತಕ್ಕಂಥ ಕಾನೂನುಗಳನ್ನು ಅರಿತುಕೊಂಡು ಶಿಕ್ಷಣವನ್ನು ನೀಡುವುದರ ಜೊತೆಗೆ ಸಮಾಜದಲ್ಲಿ ಒಂದು ಪರಿವರ್ತನೆ ತರುವುದರಲ್ಲಿ ಈ ತರಬೇತಿ ಭಾಳ ಅತ್ಯುಪಯುಕ್ತವಾಗಿತ್ತು. ಜೊತೆಗೆ 5 ದಿನಗಳ ಈ ತರಬೇತಿಯಲ್ಲಿ ಭಾಳ ಎಲ್ಲ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ರು ಎಲ್ಲ ನಮ್ಮ RPಗಳು. ವಿಶೇಷವಾಗಿ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ವಿಷಯದ ಎಲ್ಲ RPಗಳು ಭಾಳ ರಿಸೋರ್ಸ್ ಆಗಿ ವಿಷಯವನ್ನು ಸಿದ್ಧಪಡಿಸಿಕೊಂಡು ನಮಗೆ ತಿಳಿಸಿಕೊಟ್ಟಿದ್ದು ನಿಜವಾಗಲೂ ನಮಗೆ 5 ದಿನ ಭಾಳ ಸಮಯ ಹೋಗಿದ್ದೇ ಗೊತ್ತಾಗಿರಲಿಲ್ಲ. ಅಷ್ಟೊಂದು ವಿಷಯವನ್ನು ಈ ಒಂದು ತರಬೇತಿಯಲ್ಲಿ ನಮಗೆ ತಿಳಿಸಿಕೊಟ್ರು ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ಸರ್. ತಮ್ಮ ಹೆಸರು? ರೆಹಾನಾ ಕಿಲೇದಾರ್ ಅಂತ. ಹಾಂ. ಸರ್ಕಾರಿ ಪ್ರೌಢಶಾಲೆ
ನವನಗರ ಸೆಕ್ಟರ್ ನಂಬರ್ 43ನಲ್ಲಿ ಇಂಗ್ಲೀಷ್ ಭಾಷಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್. ಓಕೆ ಮೇಡಮ್. ಈಗ 5 ದಿನಗಳ PAB ಆಧಾರಿತ ತರಬೇತಿಗೆ ತಾವು ಇಲ್ಲಿಗೆ ಬಂದಿದ್ದೀರಿ. ಈ ತರಬೇತಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದು? ಹೌದು ಸರ್. PAB ಅಡಿಯಲ್ಲಿ ಕಲಿಕಾಫಲ ಆಧಾರಿತ ತರಬೇತಿ ನಡೆಯುತ್ತಿದ್ದು ಇಲ್ಲಿ 5 ದಿನಗಳ ತರಬೇತಿ ಇದು. ಇಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗಾಗಿ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ಇರುವಂತಹ ತರಬೇತಿ ಇದು. ಈ ತರಬೇತಿಯಲ್ಲಿ FLN ಮಕ್ಕಳನ್ನ ಗುರುತಿಸೋದು, ಆ ಮಕ್ಕಳಿಗಾಗಿ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡೋದು, ಅದೇ ರೀತಿ 5Eಗಳನ್ನು ಆಧಾರವಾಗಿಟ್ಕೊಂಡು ಯಾವ ರೀತಿ ನಾವು ಪಾಠ ಟಿಪ್ಪಣಿಯನ್ನು ಬರೀಬೇಕು, ಅದರ ಜೊತೆ ಪೋಕ್ಸೋ ಕಾಯ್ದೆ ಹಾಗೂ ಅದರಲ್ಲಿರುವಂತಹ ಎಲ್ಲ ಸೆಕ್ಷನ್ಗಳನ್ನು ತುಂಬ ಸಮರ್ಥ ರೀತಿಯಿಂದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಈ ದಿವಸ NCPCR ಬಗ್ಗೆ ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾವು ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಕುಪ್ಪಸ್ತ್ ಅಂತ ಹೇಳಿ ಸರ್. ನಾನು ಬೀಳಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ನಾಗರಾಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಓಕೆ ಸರ್. ಸರ್ ಈಗ ತಾವು PAB ತರಬೇತಿಗೆ ಆಗಮಿಸಿದ್ದೀರಿ. ಈ ತರಬೇತಿಯ ಬಗ್ಗೆ ತಮ್ಮ ಅನಿಸಿಕೆ ಹೇಳೋದಾದರೆ ಏನು ಹೇಳ್ತೀರಿ ಸರ್? ಸರ್, ಈ ತರಬೇತಿ ಜಿಲ್ಲಾ ವತಿಯಿಂದ ಡೈಟ್ ವತಿಯಿಂದ ನಡೆಸಲ್ಪಡ್ತಾ ಇದೆ. ಇದು ನಮಗೆ ಬಹಳ ಉಪಯುಕ್ತವಾದಂಥ ಒಂದು ತರಬೇತಿ ಅಂತ ಹೇಳ್ಬೋದು. ಯಾಕಂತಂದರೆ ಇದು 5 ದಿನಗಳ ತರಬೇತಿ ಒಟ್ಟಾರೆಯಾಗಿ ಇದ್ದರೂ ಸಹಿತ 3 ದಿನಗಳ ಕಾಲ ಸಚೇತನ ಇರ್ತಕ್ಕಂಥ ತರಬೇತಿಯಲ್ಲಿ ನಾವು ಈ ಒಂದು ಮೌಲ್ಯಮಾಪನ ಹಾಗೆ ಮೌಲ್ಯಾಂಕನ ಕಲಿಕಾ ಫಲಗಳ ಬಗ್ಗೆ ನಮಗೆ ಸುದೀರ್ಘವಾದ ಮಾಹಿತಿಯನ್ನು ನೀಡಿದರು 3 ದಿನಗಳ ಕಾಲ. ಮುಂದೆ 4ನೇ ದಿವಸ ಪೋಕ್ಸೋ ಕಾನೂನಿನಡಿಯಲ್ಲಿ ಬರ್ತಕ್ಕಂಥ ಮುಖ್ಯಾಂಶಗಳೇನು, ಮಕ್ಕಳ ರಕ್ಷಣೆ ಹೇಗೆ ಅನ್ನೋದನ್ನು ಈ ಕೊನೆಯ ದಿನ ಒಂದು ತರಬೇತಿಯಲ್ಲಿ ನಾವು ಬಹಳಷ್ಟು ತಿಳುವಳಿಕೆಯನ್ನು ಪಡ್ಕೊಂಡಿದ್ದೀವಿ ಸರ್. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ರಕ್ಷಣೆಯನ್ನು ಹೇಗೆ ಮಾಡಬೇಕು, ಲೈಂಗಿಕ, ದೈಹಿಕ, ಮಾನಸಿಕ, ಆರ್ಥಿಕ ದೌರ್ಬಲ್ಯ, ದೌರ್ಜನ್ಯಗಳನ್ನು ಯಾವ ರೀತಿ ಸಮಾಜದಲ್ಲಿ ನಡೀತಾ ಇದ್ದಾವೆ, ಹಾಗೂ ಮಗು ಸುರಕ್ಷಿತವಾಗಿ ಶಾಲೆಗೆ ಬರಬೇಕಾದ್ರೆ ಇದೇ ಕಾರಣದಿಂದ ಎಷ್ಟೋ ಮಕ್ಕಳು ಶಾಲೆ ಬಿಡುವಂಥ ಸಂದರ್ಭಗಳು ಉಂಟು ಅನ್ನುವಂಥದ್ದನ್ನು ಸರ್ಕಾರ ಮನಗೊಂಡು ಈ ಒಂದು ತರಬೇತಿಯನ್ನು ನಮ್ಮೆಲ್ಲರಿಗೂ ನೀಡಿದ್ದಕ್ಕಾಗಿ ಬಹಳ ಉಪಯುಕ್ತವಾದಂಥ ತರಬೇತಿ ಸರ್. ಇದು ಸ್ವಾಸ್ಥ್ಯ ಸಮಾಜವನ್ನಾಗಿ ಮಾಡಲಿಕ್ಕೆ ಇದೊಂದು ಅತ್ಯಂತ ಪರಿಣಾಮಕಾರಿಯಾದ ತರಬೇತಿ ಅಂತ ಹೇಳ್ಬೋದು ಸರ್. ಓಕೆ ಸರ್, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್.